ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಡ್. ಬಿಹಾರ ಚುನಾವಣೆಯ ಕಾವು ಬಹಳಷ್ಟು ರಂಗೇರಿದ್ದು ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ. ಇಡೀ ದೇಶದ ಜನರ ಚಿತ್ತ ಇದೀಗ ಬಿಹಾರ ಚುನಾವಣೆಯ ಫಲಿತಾಂಶದ ತಾನೆಟ್ಟಿದೆ. ಹಾಗಾಗಿ ಇವತ್ತು ವಿಶ್ವವಾಣಿ ಚುನಾವಣೆಯ ಫಲಿತಾಂಶದ ಪ್ರತಿ ಕ್ಷಣದ ಅಪ್ಡೇಟ್ ಅನ್ನ ನೀಡ್ತಾ ಹೋಗುತ್ತೆ. ಇವತ್ತು ಬಿಹಾರ ಚುನಾವಣೆಯ ಫಲಿತಾಂಶ ಏನಾಗಲಿದೆ ಎಂಬುದರ ಕುತೂಹಲ ನಿಮಗೆಷ್ಟಿದೆಯೋ ನಮಗೂ ಕೂಡ ಅಷ್ಟೇ ಇದೆ. ಹಾಗಾಗಿ ಕ್ಷಣ ಕ್ಷಣದ ಮಾಹಿತಿಯನ್ನ ನಾವು ನೀಡ್ತಾ ಹೋಗ್ತೇವೆ. ನೀವು ವಿಶ್ವವಾಣಿ ಟಿವಿಯನ್ನ ವೀಕ್ಷಿಸ್ತಾ ಹೋಗಿ. ಈಗ 9 ಗಂಟೆಯಿಂದ 10 ಗಂಟೆಯವರೆಗಿನ ಒಂದು ಫಲಿತಾಂಶ, ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಒಂದು ಟ್ರೆಂಡ್ ಆರಂಭವಾಗುವುದು ಇಲ್ಲಿಂದಲೇ. 9 ಗಂಟೆಯಿಂದ 10 ಗಂಟೆಯವರೆಗೆ ನಡೀತಾ ಇರುವಂತಹ ಒಂದು ಟ್ರೆಂಡಿಂಗ್ ಏನಿದೆ ಅದು ಒಂದು ಸ್ಪಷ್ಟ ಚಿತ್ರಣವನ್ನ ಸಿಗುತ್ತಾ ಹೋಗುತ್ತೆ. ಇದೀಗ ಬರ್ತಾ ಇರುವಂತಹ ಒಂದು ಅಪ್ಡೇಟ್ ಅನ್ನ ನೋಡುವುದಾದ್ರೆ NDA 79 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಇನ್ನು ಮಹಾಗಠಬಂಧನ್ 50 ಕ್ಷೇತ್ರದ ದಾಪುಗಾಲನ್ನು ನೀಡ್ತಾ ಇದೆ. ಇನ್ನು JSP ಜನಸುರಾಜ್ಯ ಪಕ್ಷದ ಸಂಸ್ಥಾಪಕರಾಗಿರುವಂತಹ ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿ ಈ ಬಾರಿ ಏನಾದ್ರೂ ಮೋಡಿ ಮಾಡುತ್ತಾ ಎನ್ನುವಂತಹದ್ದು ಒಂದು ಪ್ರಶ್ನೆ ಇತ್ತು. ಅವರ ಪಕ್ಷ ಎಕ್ಸಿಟ್ ಪೋಲ್ಗಳ ಪ್ರಕಾರ ಯಾವುದೇ ಕಮಾಲ್ ಮಾಡ್ತಾ ಇಲ್ಲ. ಕೇವಲ 3 ಸ್ಥಾನಗಳಲ್ಲಿ ಇದೀಗ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಮತ್ತು 1 ಸ್ಥಾನದಲ್ಲಿ ಇತರೆ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಈಗಾಗಲೇ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಆರಂಭಿಕ ಹಂತದಲ್ಲಿ NDA 85 ಅಧಿಕ ಸೀಟನ್ನು ಪಡೆದು ಶತಕದತ್ತ ದಾಪುಗಾಲನ್ನು ನೀಡ್ತಾ ಇದೆ. ಪ್ರಿಯ ವೀಕ್ಷಕರೇ, ಬಹುತೇಕ ಎಕ್ಸಿಟ್ ಪೋಲ್ಗಳು ಕೂಡ NDAಗೆ ಈ ಬಾರಿ ಗೆಲುವು ಬಿಹಾರದ ಗದ್ದುಗೆ NDA ಪಾಲಾಗಲಿದೆ ಎನ್ನುವಂತಹ ಒಂದು ಭವಿಷ್ಯವನ್ನ ಕೂಡ ಇದೀಗ ಎಕ್ಸಿಟ್ ಪೋಲ್ಗಳು ಕೂಡ ಭವಿಷ್ಯವನ್ನ ನುಡಿದಿದ್ವು. ಅದರಂತೆ ಬಿಜೆಪಿ ಮತ್ತು NDA ಮೈತ್ರಿಕೂಟ ಬಹಳಷ್ಟು ಭರ್ಜರಿಯಾಗಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತಹ ಅಪ್ಡೇಟ್ ಇದೀಗ ಸಿಗ್ತಾ ಇದೆ. ಮಹಾಗಠಬಂಧನ್ ಕೂಡ ಅರ್ಧ ಶತಕವನ್ನು ದಾಟಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. NDA ಶತಕದತ್ತ ಬರ್ತಾ ಇದೆ. ಜನಸುರಾಜ್ ಪಕ್ಷದ ಒಂದು ಸ್ಥಾಪಕರಾಗಿರುವಂತಹ ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿ ಕೇವಲ 3 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಅಲಿನಗರದ ಬಿಜೆಪಿ ಅಭ್ಯರ್ಥಿ ಕೂಡ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಬಿಜೆಪಿ ಮತ್ತು JDU ಪಕ್ಷ 85 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ದರ್ಬಾಂಗ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸಂಜಯ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಈ ಒಂದು ಮುನ್ನಡೆಯಲ್ಲಿ 48 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ, ಇನ್ನು JDA 32 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು LJP 3ರಲ್ಲಿ ಮತ್ತು HAM 1ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಒಟ್ಟು 85 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಇನ್ನು ಮಹಾಗಠಬಂಧನ್ RJD 45 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ, ಕೇವಲ 3 ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇನ್ನು VIP ಪಕ್ಷ ಕೇವಲ 1ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಗಾಗಿ ಒಟ್ಟು ವಿಧಾನಸಭಾ ಕ್ಷೇತ್ರದ ಒಂದು ಚಿತ್ರಣ ಈಗಷ್ಟೇ ಹೊರಬೀಳಬೇಕಾಗಿದೆ. ಶತಕದತ್ತ ಮುನ್ನುಗ್ತಾ ಇದೆ NDA ಮೈತ್ರಿಕೂಟ. ಮಹಾಗಠಬಂಧನ್ ಒಂದೊಂದೇ ಸಂಖ್ಯೆಯನ್ನ ಏರಿಸಿಕೊಳ್ತಾ ಬರ್ತಿದೆ. ಆದ್ರೆ ಒಂದು ಸ್ಪಷ್ಟ ಚಿತ್ರಣ ಸಿಗ್ಬೇಕಂದ್ರೆ ಇನ್ನಷ್ಟು ಕೆಲವೇ ಕ್ಷಣಗಳ ಹತ್ರ ಕಾಯಬೇಕು. ಒಂದು NDA 85 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 53 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂಥದ್ದು. ಒಟ್ಟು 243 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಒಂದು ದೇಶದ 4ನೇ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ರಾಜ್ಯ. ಒಂದು ಬಹುಮತಕ್ಕೆ ಬೇಕಾಗಿರುವಂಥದ್ದು 122 ಸ್ಥಾನಗಳು. ಹಾಗಾಗಿ 122 ಸ್ಥಾನಗಳತ್ತ NDA ಮೈತ್ರಿಕೂಟ ದಾಪುಗಾಲ ನೀಡ್ತಾ ಇದೆ. 122ಕ್ಕಿಂತ ಹೆಚ್ಚಿನ ಸ್ಥಾನವನ್ನ ಗೆದ್ದಂತಹ ಒಂದು ಮೈತ್ರಿಕೂಟ ಸರ್ಕಾರ ರಚನೆಯನ್ನ ಮಾಡಲಿದೆ. 122 ಕ್ಷೇತ್ರಗಳಿಗೆ ಗೆದ್ದಂತಹ ಒಂದು ಪಕ್ಷ ಒಂದು ಸರ್ಕಾರವನ್ನ ರಚನೆ ಮಾಡಲಿದೆ. ಸತತ 10ನೇ ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಲು ಕೂಡ ಸಜ್ಜಾಗಿ ನಿಂತಿದ್ದಾರೆ. ಕಳೆದ 2-3 ದಶಕಗಳಿಂದ ಬಿಹಾರವನ್ನ ಆಳ್ತಾ ಬರ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರು. ಮೇಲಿಂದ ಮೇಲೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಆದ್ರೆ ಈ ಬಾರಿ ಬದಲಾವಣೆ ತರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಲಾಲು ಪುತ್ರ ತೇಜಸ್ವಿ ಯಾದವ್ ಅವರು ಸಿಕ್ಕಾಪಟ್ಟೆ ಓಡಾಟವನ್ನ ಕೂಡ ನಡೆಸಿರುವಂತದ್ದು. ಮುಖ್ಯಮಂತ್ರಿ ಅಭ್ಯರ್ಥಿ ಎಂಬ ಘೋಷಣೆಯೊಂದಿಗೆ ಓಡಾಡಿರುವಂತದ್ದು. ಏನಾದ್ರೂ ಮಾಡಿ ಮುಖ್ಯಮಂತ್ರಿ ಆಗಲೇಬೇಕು ಎಂಬ ಶಪಥವನ್ನ ಕೂಡ ತೇಜಸ್ವಿ ಯಾದವ್ ಮಾಡಿದ್ದಾರೆ. ಆದರೆ ಅವರ ಮಹಾಗಠಬಂಧನ್ ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಎನ್ನುವಂತಹ ಒಂದು ಸ್ಪಷ್ಟ ಚಿತ್ರಣ ಇನ್ನಷ್ಟು ಕೆಲವೇ ಕ್ಷಣಗಳಲ್ಲಿ ಸಿಗಬಹುದು. ತೇಜ್ ಪ್ರತಾಪ್ ಯಾದವ್ಗೆ ಭಾರಿ ಹಿನ್ನಡೆ ಎನ್ನುವಂತಹ ಮುಖ್ಯವಾಗಿ ಕೇಳಿ ಬರ್ತಾ ಇದೆ. JJD ಮುಖ್ಯಸ್ಥ ತೇಜ್ ಪ್ರತಾಪ್ಗೆ ಇದೀಗ ಬರ್ತಾ ಇರುವಂತಹ ಬಿಗ್ ಅಪ್ಡೇಟ್ ಹಿನ್ನಡೆ ಆಗ್ತಾ ಇದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.
ಮತ್ತು ಮತ್ತಷ್ಟು ಟ್ರೆಂಡ್ ಬರ್ತಾ ಇದೆ. NDA 87 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 54ರಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹೀಗೆ ಸಂಖ್ಯೆಗಳು ಏರಿಕೆ ಆಗ್ತಾ ಹೋಗ್ತಾ ಇದೆ. ಆದ್ರೆ ಒಂದು ಸ್ಪಷ್ಟ ಚಿತ್ರಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾದು ನೋಡಬೇಕಾಗಿದೆ. ಇದೀಗ ಬರ್ತಾ ಇರುವಂತಹ ಸುದ್ದಿ, ಅರ್ಧ ಶತಕವನ್ನ ದಾಟಿದೆ ಬಿಜೆಪಿ. ತನ್ನ 87 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುನ್ನಡೆಯನ್ನ ಸಾಧಿಸಿರುವ ಪೈಕಿ 50 ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿಯಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎನ್ನುವಂತಹ ಅಂಕಿ ಸಂಖ್ಯೆಗಳು ಬರ್ತಾ ಇದೆ. ಇನ್ನು JDU 36 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪ್ರಿಯ ವೀಕ್ಷಕರೇ, ಇದು 9ರಿಂದ 10ರ ಒಳಗಿನ ಒಂದು ಟ್ರೆಂಡಿಂಗ್. ಈ ಟ್ರೆಂಡಿಂಗ್ ಕಂಟಿನ್ಯೂ ಆದ್ರೆ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಇಲ್ಲಿ ಭರ್ಜರಿಯಾಗಿ ಬಹುಮತವನ್ನ ಸಾಧಿಸಬಹುದು. ಸಮೀಕ್ಷೆಗಳ ಭವಿಷ್ಯ ನುಡಿದಂತೆ ಇಲ್ಲಿ NDA ಮೈತ್ರಿಕೂಟ ಅಧಿಕಾರದ ಗದ್ದುಗೆಗೆ ಏರಬಹುದು. ಆದ್ರೆ ಈ ಸಂಖ್ಯೆ ಫೈನಲ್ ಅಲ್ಲ, ಇನ್ನು ಆಚೆ ಈಚೆ ಆಗುವಂತದ್ದಿದೆ. ಆದ್ರೆ NDA ಒಂದು ಓಟವನ್ನ ನೋಡಿದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹುಮತವನ್ನು ಕೂಡ ಪಡೆದುಕೊಳ್ಳಬಹುದು. 93 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಇದೀಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕೇವಲ 58 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಒಂದು ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಇನ್ನು ಯಥಾ ಪ್ರಕಾರ ಜನ್ ಸ್ವರಾಜ್ ಪಕ್ಷ ಕೇವಲ 3 ಸ್ಥಾನಗಳಲ್ಲಿ ಇದೀಗ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಹಾಗಠಬಂಧನ್ RJD 49 ಕ್ಷೇತ್ರಗಳಲ್ಲಿ RJD ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕೇವಲ 3ರಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 49 ಈ ಒಂದು ಮಹಾಗಠಬಂಧನ್ನ ಒಂದು ಭಾಗವಾಗಿರುವಂತಹ RJD ಕೇವಲ 49 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕೇವಲ 3ರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ 99 ಕೇವಲ ಶತಕಕ್ಕೆ ಇನ್ನೊಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ NDA 99 ಕ್ಷೇತ್ರಗಳಲ್ಲಿ ಇದೀಗ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಈಗಾಗಲೇ ಅರ್ಧ ಶತಕವನ್ನ ಬಾರಿಸಿ 52 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಎನ್ನುವಂಥದ್ದು ಕಾದು ನೋಡಬೇಕು. ಯಾಕಂತಂದ್ರೆ ಬಹಳಷ್ಟು ಕುತೂಹಲವನ್ನ ಹುಟ್ಟಿಸಿದೆ NDA ಮೈತ್ರಿಕೂಟದ ಒಂದು ಫಲಿತಾಂಶ ಎನ್ನಬಹುದು. NDA ಸೆಂಚುರಿ ಬಾರಿಸಿದೆ. ಶತಕವನ್ನ ಬಾರಿಸಿ NDA ಮುನ್ನುಗ್ತಾ ಇದೆ. 58 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕೇವಲ LJP ಜನ್ ಸ್ವರಾಜ್ ಪಕ್ಷ 3 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 58ರಲ್ಲಿ ಮಹಾಗಠಬಂಧನ್ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಶತಕವನ್ನ ಬಾರಿಸಿದೆ NDA ಮೈತ್ರಿಕೂಟ. ಇನ್ನೇನು ಕೆಲವೇ ಸೀಟುಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಈ ಟ್ರೆಂಡಿಂಗ್ ಕಂಟಿನ್ಯೂ ಆದ್ರೆ ಸರ್ಕಾರ ರಚನೆಗೆ ಬೇಕಾಗಿರುವಂತಹ 122 ಸ್ಥಾನವನ್ನ NDA ಮೈತ್ರಿಕೂಟ ಪಡೆದುಕೊಳ್ಳಲಿದೆ. ಈ ಟ್ರೆಂಡಿಂಗ್ ಕಂಟಿನ್ಯೂ ಆಗುತ್ತಾ ಎನ್ನುವಂಥದ್ದನ್ನ ಮತ್ತೊಂದು ಎಪಿಸೋಡ್ ನಲ್ಲಿ ಬರ್ತೇನೆ. ನಮಸ್ಕಾರ.